ಮಧ್ಯಾಹ್ನ ಟಿ ವಿನಲ್ಲಿ ನನ್ನ ಬಗ್ಗೆನೂ ಹೇಳವ್ರೆ, ಸ್ನೇಹಿತರು ಹಿಂಗಂದವ್ರೆ, ಹಾಗಂದವ್ರೆ, ಹೀಗಂದವ್ರೆ. ಹೌದಲ್ವಾ? ನಾನೇನು ಅವರನ್ನು ಯಾವತ್ತೂ, ಅವ್ರು ನನ್ನನ್ನು ಹೊರೆ, ನಾನು ಯಾವತ್ತೂ ಅವರನ್ನು ವೈರಿಗಳು ಅಂತ ಕರೆದೂ ಇಲ್ಲ, ಕರೆಯೋದೂ ಇಲ್ಲ. ನನಗೆ ಯಾವತ್ತಿದ್ರು ಸ್ನೇಹಿತರೆ. ಯಾರೋ ಪತ್ರಕರ್ತರು ಕೇಳಿದ್ರು, ಬಹುಶಃ ಒಂದು ಸಂಬಂಧ ಒಂದೇ ಸರಿ ಆಗೋದು, ಒಂದು ಗಂಡ ಹೆಂಡತಿಯಿಂದ ತಾಳಿ ಕಟ್ಟೋದು ಒಂದೇ ಸರಿ. ಯಾವುದೇ ಕಾರಣಕ್ಕೆ ದೂರ ಇರಲಿ, ಡಿಫ್ರೆನ್ಸ್ ಇರಲಿ, ಮುನ್ಸ್ಕೊಂಡಿರಲಿ, ಅಸಮಾಧಾನ ಇರಲಿ, ನಿನ್ನ ಗಂಡ ಯಾರಮ್ಮ ಅಂದರೆ ತಿಮ್ಮೇಗೌಡನ ಹೆಸರು ಹೇಳಬೇಕು. ತಿಮ್ಮೇಗೌಡ ಹೆಂಡತಿ ಯಾರ ಹೆಸರು ಅಂದರೆ ಸಾಕಮ್ಮ ತಿಮ್ಮಮ್ಮ ಅಂತಲೇ ಹೇಳಬೇಕು. ಅದು ಬಿಟ್ಟು ಏನೂ ಹೇಳೋಕ್ಕಾಗಲ್ಲ. ಹಾಗಾಗಿ ನನಗೆ ಅವ್ರ ಸ್ನೇಹಿತರೆ, ಅವ್ರ ವೈರಿಗಳು ಯಾವತ್ತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನನಗೆ ವೈರಿ ಅಂದ್ರೂ ನಾನು ಯಾವತ್ತೂ ವೈರಿ ಅನ್ನೋಕ್ಕೆ ಸಾಧ್ಯ. ಆದರೆ ಒಂದು ದುರಂತ, ಓದ್ ಕಡೆ ಎಲ್ಲ ಕರ್ಮಭೂಮಿ 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 ಅನ್ನೋದಿದೆಯಲ್ಲ, ಅದು ಬಹುಶಃ ಒಳ್ಳೆಯದಲ್ಲ, ಅದು ಸೂಕ್ತ ಅಲ್ಲ ಅಂತ. ಏಕೆಂದರೆ ನಿಮ್ಮದು, ನಾವು ಇಡೀ ದೇಶ ಎಲ್ಲ ಪ್ರಪಂಚಕ್ಕೆ ಹೋದ್ರು, ನಿಮ್ದು ಯಾವುದಪ್ಪ ಜಿಲ್ಲೆ ಅಂದರೆ ನಾನು ಮಂಡ್ಯ ಅಂತಲೇ ಅನ್ಬೇಕು. ನಿಮ್ಮ ತಾಲೂಕು ಯಾವುದಪ್ಪ ಅಂದರೆ ನಾಗಮಂಗಲ ಅಂತಲೇ ಅನ್ಬೇಕು. ನಿಮ್ಮ ಊರು ಯಾವುದು ಅಂದರೆ ಇಜಲಘಟ್ಟ ಅಂತಲೇ ಹೇಳಬೇಕು. ನಾನು ಮತ್ತೊಂದು ಊರು ಹೇಳೋಕ್ಕಾಗಲ್ಲ. ಆದರೆ ನಾನು ಈಗ ನನಗೂ ಹೇಳಿದ್ರು, ನಾಗಮಂಗಲ ಬಿಡ್ರಿ, ಮಂಡ್ಯದಲ್ಲಿ ನಿಂತ್ಕೊಳ್ರಿ, ಕೇರ್ಪೇಟೆಯಲ್ಲಿ ನಿಂತ್ಕೊಳ್ರಿ, ಮದ್ದೂರಿಗೆ ಬನ್ನಿ ಅಥವಾ ಬೆಂಗಳೂರಿಗೆ ಬನ್ನಿ ಅಂತ ಕರಿತಿದ್ರು. ನಾನು ಎಲ್ಲೇ ಹೋದ್ರೂ ನನ್ನ ಹುಟ್ಟದೂರು, ನನ್ನ ಜಿಲ್ಲೆ, ನನ್ನ ಜನ್ಮ ಕೊಟ್ಟ ತಾಲೂಕು ಬದಲಾವಣೆ ಆಗಲ್ಲ. ಹಾಗಾಗಿ ನಾನು ಟೆಂಪ್ರವರಿಯಾಗಿ ಮನ ಮೆಚ್ಚಿಸೋದಕ್ಕೆ, ನಿಮ್ಮನ್ನೆಲ್ಲ ವಶೀಕರಣ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿಕ್ಕೆ ನನಗೆ ಕರ್ಮಭೂಮಿ, ಮಂಡ್ಯ, ಹಾಸನ, ರಾಮನಗರ ಅನ್ಬೋದು ಮೂರೇ ಆಗಿದ್ರೆ ಒಪ್ಪೋದಾಯ್ತೇನೋ. ಚಿಕ್ಕಬಳ್ಳಾಪುರಕ್ಕೂ ಹೋಗಿ ಬಂದವ್ರೆ, ಮಧುಗಿರಿಗೂ ಹೋಗಿ ಬಂದವ್ರೆ, ತುಮಕೂರಿಗೂ ಹೋಗಿ ಬಂದವ್ರೆ, ಕನಕಪುರಕ್ಕೂ ಹೋಗಿ ಬಂದವ್ರೆ, ಸಾತ್ನೂರಿಗೂ ಹೋಗಿ ಬಂದವ್ರೆ. ಇವಾಗ ಮಂಡ್ಯದ ಕಡೆ ಏನೋ ಇನ್ನೂ ಹೋಗ್ಲೋ ಬೇಡವೋ ಅಂತೇಳಿ ಕಾಲ ಆಗ್ತಾವ್ರೆ. ನಮಗೇನು ಬೇಜಾರಿಲ್ಲ. ಮಧ್ಯಾಹ್ನ ಟಿ ವಿನಲ್ಲಿ ನನ್ನ ಬಗ್ಗೆನೂ ಹೇಳವ್ರೆ, ಸ್ನೇಹಿತರು ಹಿಂಗಂದವ್ರೆ, ಹಾಗಂದವ್ರೆ, ಹೀಗಂದವ್ರೆ. ಹೌದಲ್ವಾ? ನಾನೇನು ಅವರನ್ನು ಯಾವತ್ತೂ, ಅವ್ರು ನನ್ನನ್ನು ಹೊರೆ, ನಾನು ಯಾವತ್ತೂ ಅವರನ್ನು ವೈರಿಗಳು ಅಂತ ಕರೆದೂ ಇಲ್ಲ, ಕರೆಯೋದೂ ಇಲ್ಲ. ನನಗೆ ಯಾವತ್ತಿದ್ರು ಸ್ನೇಹಿತರೆ. ಯಾರೋ ಪತ್ರಕರ್ತರು ಕೇಳಿದ್ರು, ಬಹುಶಃ ಒಂದು ಸಂಬಂಧ ಒಂದೇ ಸರಿ ಆಗೋದು, ಒಂದು ಗಂಡ ಹೆಂಡತಿಯಿಂದ ತಾಳಿ ಕಟ್ಟೋದು ಒಂದೇ ಸರಿ. ಯಾವುದೇ ಕಾರಣಕ್ಕೆ ದೂರ ಇರಲಿ, ಡಿಫ್ರೆನ್ಸ್ ಇರಲಿ, ಮುನ್ಸ್ಕೊಂಡಿರಲಿ, ಅಸಮಾಧಾನ ಇರಲಿ, ನಿನ್ನ ಗಂಡ ಯಾರಮ್ಮ ಅಂದರೆ ತಿಮ್ಮೇಗೌಡನ ಹೆಸರು ಹೇಳಬೇಕು. ತಿಮ್ಮೇಗೌಡ ಹೆಂಡತಿ ಯಾರ ಹೆಸರು ಅಂದರೆ ಸಾಕಮ್ಮ ತಿಮ್ಮಮ್ಮ ಅಂತಲೇ ಹೇಳಬೇಕು. ಅದು ಬಿಟ್ಟು ಏನೂ ಹೇಳೋಕ್ಕಾಗಲ್ಲ. ಹಾಗಾಗಿ ನನಗೆ ಅವ್ರ ಸ್ನೇಹಿತರೆ, ಅವ್ರ ವೈರಿಗಳು ಯಾವತ್ತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನನಗೆ ವೈರಿ ಅಂದ್ರೂ ನಾನು ಯಾವತ್ತೂ ವೈರಿ ಅನ್ನೋಕ್ಕೆ ಸಾಧ್ಯ. ಆದರೆ ಒಂದು ದುರಂತ, ಓದ್ ಕಡೆ ಎಲ್ಲ ಕರ್ಮಭೂಮಿ 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 ಅನ್ನೋದಿದೆಯಲ್ಲ, ಅದು ಬಹುಶಃ ಒಳ್ಳೆಯದಲ್ಲ, ಅದು ಸೂಕ್ತ ಅಲ್ಲ ಅಂತ. ಏಕೆಂದರೆ ನಿಮ್ಮದು, ನಾವು ಇಡೀ ದೇಶ ಎಲ್ಲ ಪ್ರಪಂಚಕ್ಕೆ ಹೋದ್ರು, ನಿಮ್ದು ಯಾವುದಪ್ಪ ಜಿಲ್ಲೆ ಅಂದರೆ ನಾನು ಮಂಡ್ಯ ಅಂತಲೇ ಅನ್ಬೇಕು. ನಿಮ್ಮ ತಾಲೂಕು ಯಾವುದಪ್ಪ ಅಂದರೆ ನಾಗಮಂಗಲ ಅಂತಲೇ ಅನ್ಬೇಕು. ನಿಮ್ಮ ಊರು ಯಾವುದು ಅಂದರೆ ಇಜಲಘಟ್ಟ ಅಂತಲೇ ಹೇಳಬೇಕು. ನಾನು ಮತ್ತೊಂದು ಊರು ಹೇಳೋಕ್ಕಾಗಲ್ಲ. ಆದರೆ ನಾನು ಈಗ ನನಗೂ ಹೇಳಿದ್ರು, ನಾಗಮಂಗಲ ಬಿಡ್ರಿ, ಮಂಡ್ಯದಲ್ಲಿ ನಿಂತ್ಕೊಳ್ರಿ, ಕೇರ್ಪೇಟೆಯಲ್ಲಿ ನಿಂತ್ಕೊಳ್ರಿ, ಮದ್ದೂರಿಗೆ ಬನ್ನಿ ಅಥವಾ ಬೆಂಗಳೂರಿಗೆ ಬನ್ನಿ ಅಂತ ಕರಿತಿದ್ರು. ನಾನು ಎಲ್ಲೇ ಹೋದ್ರೂ ನನ್ನ ಹುಟ್ಟದೂರು, ನನ್ನ ಜಿಲ್ಲೆ, ನನ್ನ ಜನ್ಮ ಕೊಟ್ಟ ತಾಲೂಕು ಬದಲಾವಣೆ ಆಗಲ್ಲ. ಹಾಗಾಗಿ ನಾನು ಟೆಂಪ್ರವರಿಯಾಗಿ ಮನ ಮೆಚ್ಚಿಸೋದಕ್ಕೆ, ನಿಮ್ಮನ್ನೆಲ್ಲ ವಶೀಕರಣ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿಕ್ಕೆ ನನಗೆ ಕರ್ಮಭೂಮಿ, ಮಂಡ್ಯ, ಹಾಸನ, ರಾಮನಗರ ಅನ್ಬೋದು ಮೂರೇ ಆಗಿದ್ರೆ ಒಪ್ಪೋದಾಯ್ತೇನೋ. ಚಿಕ್ಕಬಳ್ಳಾಪುರಕ್ಕೂ ಹೋಗಿ ಬಂದವ್ರೆ, ಮಧುಗಿರಿಗೂ ಹೋಗಿ ಬಂದವ್ರೆ, ತುಮಕೂರಿಗೂ ಹೋಗಿ ಬಂದವ್ರೆ, ಕನಕಪುರಕ್ಕೂ ಹೋಗಿ ಬಂದವ್ರೆ, ಸಾತ್ನೂರಿಗೂ ಹೋಗಿ ಬಂದವ್ರೆ. ಇವಾಗ ಮಂಡ್ಯದ ಕಡೆ ಏನೋ ಇನ್ನೂ ಹೋಗ್ಲೋ ಬೇಡವೋ ಅಂತೇಳಿ ಕಾಲ ಆಗ್ತಾವ್ರೆ. ನಮಗೇನು ಬೇಜಾರಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.